ಎಕ್ಸೆಲಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಯಾವ ರೀತಿ ಯೂಸ್ ಮಾಡೋದು ಅಂತ ಕಲಿಯೋಣ. ಇಲ್ಲಿ ನೀವು ನೋಡ್ತಿರೋ ಹಾಗೆ ನಾನು ಮಂತ್ಲಿ ಬಜೆಟಿಂಗ್ ಹಾಕಿದ್ದೀನಿ. ಲೈಕ್ ಅದರಲ್ಲಿ ಜಾನ್ ಟು ಮಾರ್ಚ್ವರೆಗೂ ಹಾಕಿದ್ದೀನಿ, ಜಸ್ಟ್ ಟು ಶೋ ಅನ್ ಎಕ್ಸಾಂಪಲ್. ಆಮೇಲೆ ರೆಂಟು, ಫುಡ್ಡು, ಪೆಟ್ರೋಲ್ ಆ್ಯಂಡ್ ಅದರ್ ಎಕ್ಸ್ಪೆನ್ಸಸ್ ಅಂತ ಹಾಕಿದ್ದೀನಿ. ಅದರಲ್ಲಿ ಇವಾಗ ಈ ಇರೋ ಎಕ್ಸ್ಪೆನ್ಸಸ್ಸಲ್ಲಿ ನಾವು ಯಾವ ರೀತಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಯೂಸ್ ಮಾಡೋದಂತ ನೋಡೋಣ. ಈಗ ನಾನು ಇದನ್ನು ಕಂಪ್ಲೀಟ್ ಎಕ್ಸ್ಪೆನ್ಸಸ್ನ ಸೆಲೆಕ್ಟ್ ಮಾಡ್ತೀನಿ. ಬಿ ಟು ಡಿವರೆಗೂ ಕಂಪ್ಲೀಟ್ ಸೆಲೆಕ್ಟ್ ಮಾಡ್ತೀನಿ 3 ಮಂತಿಂದು. ಇಲ್ಲಿ ಕಂಡೀಷನ್ ಫಾರ್ಮ್ಯಾಟಿಂಗ್ ಹೋಗ್ತೀನಿ. ಇಲ್ಲಿ ಹೈಲೈಟ್ ಸೆಲ್ ಕಲರ್ಸ್ ಅಂತ ರೂಲ್ಸ್ ಅಂತ ಇದೆ, ಅದರಲ್ಲಿ ಗ್ರೇಟರ್ ದೆನ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ಈಗ ನೋಡಿ, ಇಲ್ಲಿ ಪ್ರೀಡಿಫೈನ್ಡ್ ಆಗಿ 8.5 ತೋರಿಸ್ತಾ ಇದೆ, ಅದನ್ನು ಡಿಲೀಟ್ ಮಾಡೋಣ. ನಾವು ಅನ್ಕೊಳ್ಳೋಣ ಇವಾಗ ನಾವು 9,000 ಸೆಟ್ ಮಾಡೋಣ. 9,000 ಸೆಟ್ ಮಾಡಿ ಇದನ್ನು ಯಾವ ರೀತಿ ಅದು ಎಕ್ಸ್ಪೆನ್ಸಸ್ ತೋರಿಸ್ಬೇಕು ಅನ್ನೋ ಥರ ಇಲ್ಲಿದೆ ನೋಡಿ. ಅದು ವಿಚ್ ಇಸ್ ಗೋಯಿಂಗ್ ಬಿಯಾಂಡ್ 9,000 ಇದೆಯಲ್ಲ, ಅದು ಯಾವ ರೀತಿ ಡಿಸ್ಪ್ಲೇ ಮಾಡಬೇಕು, ನಿಮಗೆ ಕಾಣಿಸ್ಬೇಕು ಅನ್ನೋ ಥರ ವ್ಯಾಲ್ಯೂ ಇದೆ, ಅದನ್ನು ನೀವು ಸೆಟ್ ಮಾಡ್ಬೋದು. ಇಲ್ಲಿ ನಾನು ಇವಾಗ ಲೈಟ್ ರೆಡ್ ಫಿಲ್ ವಿತ್ ಡಾರ್ಕ್ ರೆಡ್ ಟೆಕ್ಸ್ಟ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ತೀನಿ. ಈಗ ನೋಡಿ, ಇಲ್ಲಿ ನೀವು ನೋಡಿದಾಗೆ ಲೈಕ್ ನಾವು 9,000 ಸೆಟ್ ಮಾಡಿದ್ವಿ. 9,000 15,000 ಅಂದರೆ 9,000 ಮೇಲೆ ಹೈಯರ್ ಇರೋದೆಲ್ಲ ನಿಮಗೆ ಇಲ್ಲಿ ರೆಡ್ಡಲ್ಲಿ ಹೈಲೈಟ್ ಆಗ್ತಿದೆ. ಜಸ್ಟ್ ಟು ಶೋ ಕೇಸ್ ದ್ಯಾಟ್ ನಾನು ಇವಾಗ ಫುಡ್ದು ಜಾನ್ವರಿದು ನಾನು 9,001 ಅಂತ ಸೆಟ್ ಮಾಡ್ತೀನಿ, ವಿಚ್ ಈಸ್ ಗ್ರೇಟರ್ ದೆನ್ 9,000, ವಿಚ್ ಇನ್ನು ಕಂಡೀಷನಲ್ ಫಾರ್ಮ್ಯಾಟಿಂಗಲ್ಲಿ ಸೆಟ್ ಮಾಡಿದ್ದಕ್ಕೆ ಜಾಸ್ತಿ ಇದೆ ನೋಡಿ, ಅದು ರೆಡ್ ಆಯಿತು. ಅದೇ ಥರ ನೀವು ಎಲ್ಲನೂ ಸೆಟ್ ಮಾಡ್ಬೋದು ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟು. ಆಮೇಲೆ ಇನ್ನೊಂದು ಬೇಸಿಕ್ ಕಾನ್ಫಿಗ್ರೇಷನ್ ಬಗ್ಗೆ ಮಾತಾಡೋಣ ಅಂದರೆ, ಇಲ್ಲಿ ಸಮ್ ಅಂತ ಇದೆ. ಇಲ್ಲಿ ನಾನು ಸಮ್ ವ್ಯಾಲ್ಯೂನ ಇದು ಹಾಕ್ತೀನಿ. ಈ ಎಂಟ್ರಿ ಹೊಡೆದ್ರೆ ಇಲ್ಲಿ ನನಗೆ ಜನವರಿದು ಎಲ್ಲ ಬಂತು. ಈಗ ಫೆಬ್ ಮಾರ್ಚಿದು ನೀವು ಸಪ್ರೇಟಾಗಿ ಮತ್ತೆ ಅದನ್ನು ಟೈಪ್ ಮಾಡೋದು ಬೇಕಾಗಿಲ್ಲ. ಇದು ಕಾಪಿ ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಕಾಪಿ ಆಗೋಲ್ಲ. ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಮೇಲೆ ಕಾಣಿಸ್ತಾ ಇದೆ, ಇದು ಫಾರ್ಮುಲಾ ಕಾಪಿ ಆಗುತ್ತೆ. ಆ ಫಾರ್ಮುಲಾ ನೀವು ಜಸ್ಟ್ ಪೇಸ್ಟ್ ಮಾಡ್ಬೋದು. ಒಂದು ಸೆಕೆಂಡ್, ಸಾರಿ, ಇದನ್ನು ಕಾಪಿ ಮಾಡ್ತೀನಿ. ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ ನೋಡಿ, ಫೆಬ್ ಆ್ಯಂಡ್ ಮಾರ್ಚು. ನೀವು ಇಲ್ಲಿ ನೋಡ್ದಂಗೆ ಇಲ್ಲಿ ವ್ಯಾಲ್ಯೂ ಡಿಫ್ರೆನ್ಸ್ ಇದೆ ನೋಡಿ. ಇದು ಬಂದಿರೋದು ಜನವರಿಗೆ, ಇದು ಬಂದಿರೋದು ಫೆಬ್ ಆ್ಯಂಡ್ ಮಾರ್ಚ್ಗೆ, ಸ್ಪೆಸಿಫಿಕ್ ಮಂತ್ಗೆ. ಆಮೇಲೆ ಇಲ್ಲಿ ನೀವು ಟಾಪಲ್ಲಿ ನೋಡ್ದಂಗೆ ಈಗ ನೋಡಿ, ಫಾರ್ಮುಲಾ ಇದು ಸಿ ಕಾಲಮ್ಗೆ ಆಗಿದೆ. ಅದೇ ಥರ ಇದು ಫಾರ್ಮುಲಾ ಅಪ್ಲೈ ಆಗಿರೋದು, ಇಲ್ಲಿ ಮಾರ್ಚ್ಗೆ ಅಪ್ಲೈ ಆಗಿರೋದು ಡಿ ಕಾಲಮ್ಗೆ. ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.